ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಸಿನಿಮಾ ಜನಗಳಿಗೆ ಇಷ್ಟ ಆಗಿ ಒಳ್ಳೆ ಪ್ರದರ್ಶನ ಕಂಡ್ರೆ ಹಿಟ್, ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್ ಅಂತ ಗುರುತಿಸಲಾಗುತ್ತೆ. ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್ ಅನ್ನೋದರ ಬಗ್ಗೆ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಒಂದು ಸಿನಿಮಾ 10 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಸಿನಿಮಾ ರಿಲೀಸ್ ಆದಮೇಲೆ 10 ಇಲ್ಲ 11 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ರೆ ಅದು ಅವರೇಜ್ ಹಿಟ್. ಅದೇ 10 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಸಿನಿಮಾ 15ರಿಂದ 16 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ರೆ ಅದು ಹಿಟ್. ಅದೇ ಸಿನಿಮಾ 20 ಕೋಟಿ ಕಲೆಕ್ಷನ್ ಮಾಡಿದ್ರೆ ಸೂಪರ್ ಹಿಟ್. ಒಂದು ವೇಳೆ 10 ಕೋಟಿ ಬಜೆಟ್ನಲ್ಲಿ ತಯಾರಾದ ಸಿನಿಮಾ 40ರಿಂದ 50 ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಅಂದ್ಕೊಳ್ಳಿ, ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಕರೆಸ್ಕೊಳ್ಳುತ್ತೆ. ಈ ಇಂಡಸ್ಟ್ರಿ ಹಿಟ್ ಅಂತ ಹೇಗೆ ಗುರುತಿಸಲಾಗುತ್ತೆ ಅಂದರೆ, ಹಿಂದಿನ ಎಲ್ಲ ಸಿನಿಮಾಗಳ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳನ್ನು ಇಂಡಸ್ಟ್ರಿ ಹಿಟ್ ಅಂತ ಕರೆಯಲಾಗುತ್ತೆ. ಈಗ ಸದ್ಯ KGF ಚಾಪ್ಟರ್ 2 ನಮ್ಮ ಕನ್ನಡದ ಇಂಡಸ್ಟ್ರಿ ಹಿಟ್ ಸಿನಿಮಾ. ಯಾಕೆಂದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡನ್ನು ಯಾವ ಸಿನಿಮಾ ಕೂಡ ಬ್ರೇಕ್ ಮಾಡಿಲ್ಲ. ಕಾಂತಾರ ಚಾಪ್ಟರ್ 1 ಏನಾದರೂ 1250 ಕೋಟಿ ಗಡಿ ದಾಟಿದರೆ ಅದು ಇಂಡಸ್ಟ್ರಿ ಹಿಟ್ ಆಗ್ತಾಯಿತ್ತು. ಇವಾಗ ಇಂಡಸ್ಟ್ರಿ ಹಿಟ್ ಅಂದರೆ ಏನು ಅನ್ನೋದರ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ 9 ದಶಕಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇ ಥರ ಯಾವೆಲ್ಲ ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಚಿತ್ರರಂಗದ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಸಿನಿಮಾಗಳು ಅಂತ ಬಂದಾಗ ಬಹುತೇಕ ಅಣ್ಣವರ ಸಿನಿಮಾಗಳೇ ನಮಗೆ ಸಿಗೋದು. 1954ರಲ್ಲಿ ಬೇಡರ ಕಣ್ಣಪ್ಪ ಅನ್ನೋ ರಾಜ್ಕುಮಾರ್ ಅವರ ಸಿನಿಮಾ ಮೊದಲ ಕನ್ನಡದ ಇಂಡಸ್ಟ್ರಿ ಹಿಟ್ ಸಿನಿಮಾ ಆಗಿರುತ್ತದೆ. ಇದು ಅಣ್ಣವರ ಮೊದಲ ಸಿನಿಮಾ ಕೂಡ ಆಗಿರ್ತದೆ. ಆ ಕಾಲಕ್ಕೆ 30 ಲಕ್ಷ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಭಕ್ತ ವಿಜಯ ಇದು 1956ರಲ್ಲಿ ತೆರೆ ಕಂಡ ಮತ್ತೊಂದು ಅಣ್ಣವರ ಸಿನಿಮಾ. ಇದು ಆ ಕಾಲಕ್ಕೆ 50 ಲಕ್ಷ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಬೇಡರ ಕಣ್ಣಪ್ಪ ಕಲೆಕ್ಷನ್ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಭೂ ಕೈಲಾಸ ಇದು 1958ರಲ್ಲಿ ತೆರೆ ಕಂಡ ರಾಜ್ಕುಮಾರ್ ಅವರ ಸಿನಿಮಾ. ಇದು ಅಲ್ಲಿವರೆಗಿನ ಎಲ್ಲ ಸಿನಿಮಾಗಳ ರೆಕಾರ್ಡ್ ಬ್ರೇಕ್ ಮಾಡಿ ಆ ಕಾಲಕ್ಕೆ 75 ಲಕ್ಷ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಸತಿ ಹರಿಶ್ಚಂದ್ರ ಇದು 1965ರಲ್ಲಿ ತೆರೆ ಕಂಡ ರಾಜ್ಕುಮಾರ್ ಅವರ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ 1 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಕಸ್ತೂರಿ ನಿವಾಸ ಇದು 1970ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲೀಸ್ಟ್ಗೆ ಸೇರಿದ ಈ ಸಿನಿಮಾ ಆ ಕಾಲಕ್ಕೆ 1.25 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಬಂಗಾರದ ಮನುಷ್ಯ ಇದು 1972ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಥಿಯೇಟರ್ಗಳಲ್ಲಿ 2 ವರ್ಷಗಳ ಕಾಲ ಪ್ರದರ್ಶನ ಕಂಡ ಈ ಸಿನಿಮಾ 1.75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಸಂಪತ್ತಿಗೆ ಸವಾಲ್ ಇದು 1974ರಲ್ಲಿ ತೆರೆ ಕಂಡ ಅಣ್ಣವರ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ 2 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಹಿಂದಿನ ಸಿನಿಮಾಗಳ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಮಯೂರ ಇದು 1975ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಈ ಸಿನಿಮಾ 2.25 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಬಬ್ರು ವಾಹನ ಇದು 1977ರಲ್ಲಿ ತೆರೆ ಕಂಡ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದು 2.5 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಸನಾದಿ ಅಪ್ಪಣ್ಣ ಇದು ಅದೇ ವರ್ಷ ತೆರೆ ಕಂಡ ಮತ್ತೊಂದು ಅಣ್ಣವರ ಸಿನಿಮಾ. 2.75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಬಬ್ರು ವಾಹನ ರೆಕಾರ್ಡ್ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ನೋಡಿ, ಒಂದೇ ವರ್ಷ ಅಣ್ಣವರ 2 ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿವೆ. ಶಂಕರ್ ಗುರು ಇದು ವಜ್ರೇಶ್ವರಿ ಸಂಸ್ಥೆಯಲ್ಲಿ ತಯಾರಾದ ಮೊದಲ ಸಿನಿಮಾ. 1978ರಲ್ಲಿ ತೆರೆ ಕಂಡಿರುತ್ತೆ. ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಈ ಸಿನಿಮಾ ಆ ಕಾಲಕ್ಕೆ 3 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಚಲಿಸುವ ಮೋಡಗಳು ಇದು 1982ರಲ್ಲಿ ತೆರೆ ಕಂಡ ಅಣ್ಣವರ ಸಿನಿಮಾ. ಈ ಸಿನಿಮಾ 3.5 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಕವಿರತ್ನ ಕಾಳಿದಾಸ ಈ ಸಿನಿಮಾ 1983ರಲ್ಲಿ ತೆರೆ ಕಂಡಿರುತ್ತೆ. 4 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಬಂಧನ ಇದು ಡಾಕ್ಟರ್ ವಿಷ್ಣುವರ್ಧನ್ ರವರ ಎವರ್ಗ್ರೀನ್ ಸಿನಿಮಾ. 1984ರಲ್ಲಿ ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಈ ಸಿನಿಮಾ ಅಲ್ಲಿವರೆಗಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ 4.25 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಅನುರಾಗ ಅರಳಿತು ಇದು 1986ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಇದು 7 ಭಾಷೆಗಳಿಗೆ ರೀಮೇಕ್ ಆದ ಮೊದಲ ಕನ್ನಡ ಸಿನಿಮಾ ಕೂಡ ಆಗಿರ್ತದೆ. ಈ ಸಿನಿಮಾ 4.5 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರ್ತದೆ. ಪ್ರೇಮಲೋಕ ಇದು ರವಿಚಂದ್ರನ್ ರವರ ಸಿನಿಮಾ. 1987ರಲ್ಲಿ ತೆರೆ ಕಂಡಿರುತ್ತೆ. ರವಿಚಂದ್ರನ್ ರವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಆ ಕಾಲಕ್ಕೆ 5 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರ್ತದೆ. ನಂಜುಂಡಿ ಕಲ್ಯಾಣ ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀರವರ ಮೊದಲ ಸಿನಿಮಾ. 1989ರಲ್ಲಿ ತೆರೆ ಕಂಡಿರುತ್ತೆ. ಈ ಸಿನಿಮಾ ಆಗಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ 6 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಜೀವನ ಚೈತ್ರ ಇದು 1992ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು 7 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರ್ತದೆ.
ಓಂ ಇದು ಶಿವಣ್ಣ ಹಾಗೂ ಉಪೇಂದ್ರ ಕಾಂಬಿನೇಷನ್ನಲ್ಲಿ ಬಂದ ಮೊದಲ ಸಿನಿಮಾ. ಭೂಗತ ಲೋಕದ ಕಥಾಹಂದರ ಒಳಗೊಂಡ ಕನ್ನಡದ ಮೊದಲ ಸಿನಿಮಾ ಇದಾಗಿರ್ತದೆ. 1995ರಲ್ಲಿ ತೆರೆ ಕಂಡ ಈ ಸಿನಿಮಾದ ಕೆಲವು ರೆಕಾರ್ಡ್ಗಳನ್ನು ಇನ್ನೂ ಕೂಡ ಯಾವ ಸಿನಿಮಾನೂ ಬ್ರೇಕ್ ಮಾಡೋಕೆ ಆಗಿಲ್ಲ. ಇದು ಆ ಕಾಲಕ್ಕೆ 10 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಜನುಮದ ಜೋಡಿ ಇದು ಶಿವಣ್ಣನ ಮತ್ತೊಂದು ಮೈಲಿಗಲ್ಲು ಸಿನಿಮಾ. 1996ರಲ್ಲಿ ತೆರೆಕಂಡು ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಕೂಡ 100 ದಿನ ಕಂಪ್ಲೀಟ್ ಮಾಡಿದ ಈ ಸಿನಿಮಾ ಆ ಕಾಲಕ್ಕೆ 12 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಓಮ್ ರೆಕಾರ್ಡ್ನ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರ್ತದೆ. ಇದು ಉಪೇಂದ್ರ ನಟನೆಯ ಮೊದಲ ಸಿನಿಮಾ. ಇದನ್ನು ಉಪೇಂದ್ರರವರೇ ನಿರ್ದೇಶನ ಮಾಡಿರ್ತಾರೆ. 1998ರಲ್ಲಿ ತೆರೆಕಂಡ ಈ ಸಿನಿಮಾ 15 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಯಜಮಾನ ಇದು ವಿಷ್ಣುವರ್ಧನ್ ರವರ ಸಿನಿಮಾ. 2000ನೇ ಇಸವಿಯಲ್ಲಿ ತೆರೆಕಂಡಿರುತ್ತೆ. ಇದೊಂದು ರೀಮೇಕ್ ಆದರೂ ಕೂಡ ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಆ ಕಾಲಕ್ಕೆ 20 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಆಪ್ತಮಿತ್ರ ಇದು ಮತ್ತೊಂದು ವಿಷ್ಣುವರ್ಧನ್ ರವರ ಸಿನಿಮಾ. ಇದು ಕೂಡ ಒಂದು ರೀಮೇಕೇ ಆಗಿರ್ತದೆ. ಹಾರರ್ ಕಥೆಗೆ ಸೈನ್ಸ್ನ ಬ್ಲೆಂಡ್ ಮಾಡಿ ತೆಗೆದ ಈ ಸಿನಿಮಾ 2004ರಲ್ಲಿ ತೆರೆಗೆ ಬಂದಿರುತ್ತೆ. ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಈ ಸಿನಿಮಾ ಯಜಮಾನ ರೆಕಾರ್ಡ್ನ ಬ್ರೇಕ್ ಮಾಡಿ 23 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಜೋಗಿ ಇದು ಓಂ ನಂತರ ಶಿವಣ್ಣ ಮತ್ತೊಮ್ಮೆ ಲಾಂಗ್ ಹಿಡಿದು ಬಂದ ಸಿನಿಮಾ. 2005ರಲ್ಲಿ ತೆರೆಕಂಡಿರುತ್ತೆ. ಕನ್ನಡಿಗರ ಕಣ್ಣಲ್ಲಿ ನೀರಿಳಿಸಿದ ಈ ಸಿನಿಮಾ ಆ ಕಾಲಕ್ಕೆ 30 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೆರಿಯರ್ನಲ್ಲಿ ಅತಿ ದೊಡ್ಡ ಯಶಸ್ಸು ಕಂಡ ಈ ಸಿನಿಮಾ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ 2006ರಲ್ಲಿ ತೆರೆಕಂಡಿರುತ್ತೆ. ಹಾಡುಗಳಿಂದಲೇ ಕನ್ನಡಿಗರ ಮನಸೆಳೆದ ಈ ಸಿನಿಮಾ ಆ ಕಾಲಕ್ಕೆ 50 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದ ಅಲ್ಲಿವರೆಗಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಸತತ 8 ವರ್ಷಗಳ ಕಾಲ ಇಂಡಸ್ಟ್ರಿ ಹಿಟ್ ಅನ್ನೋ ಬಿರುದನ್ನು ಹಾಗೆ ಉಳಿಸ್ಕೊಂಡ ಸಿನಿಮಾ ಇದು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇದು ರಾಕಿಂಗ್ ಸ್ಟಾರ್ ಎಸ್ ರವರ ಸಿನಿಮಾ. 2014ರಲ್ಲಿ ತೆರೆಕಂಡಿರುತ್ತೆ. ರಾಜ್ಯಾದ್ಯಂತ ಭಾರಿ ಪ್ರಶಂಸೆಯನ್ನು ಪಡೆದುಕೊಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ 8 ವರ್ಷದ ನಂತರ ಮುಂಗಾರು ಮಳೆ ರೆಕಾರ್ಡ್ನ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಳ್ಳುತ್ತೆ. ರಾಜ್ಕುಮಾರ ಇದು ರಾಮಾಚಾರಿ ನಿರ್ದೇಶಕ ಸಂತೋಷ್ ಆನಂದರಾಮ್ ರವರ ನಿರ್ದೇಶನದ 2ನೇ ಸಿನಿಮಾ. 2017ರಲ್ಲಿ ತೆರೆಕಂಡ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಾಯಕರಾಗಿರ್ತಾರೆ. ಇದು ಆ ಕಾಲಕ್ಕೆ 75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ರಾಮಾಚಾರಿ ರೆಕಾರ್ಡ್ನ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. KGF ಚಾಪ್ಟರ್ 1 ಇದು ಪ್ರಶಾಂತ್ ನೀಲ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಕಾಂಬಿನೇಷನ್ನಲ್ಲಿ ಬಂದ ಪ್ಯಾನ್ ಇಂಡಿಯಾ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಅಲ್ಲಿಯವರೆಗೆ 50 ಕೋಟಿ 75 ಕೋಟಿ ಕಲೆಕ್ಷನ್ ಮಾಡಿದ ಸಿನಿಮಾಗಳು ಬಂದಿರ್ತವೆ. ಆದರೆ 100 ಕೋಟಿ ಕ್ಲಬ್ ಸೇರುವ ಸಿನಿಮಾ ಯಾವುದು ಅಂತ ಕನ್ನಡಿಗರು ಎದುರು ನೋಡುವಾಗ ಒಂದೇ ಸಾರಿ 240 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಡೀ ದೇಶ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ನೋಡುವಂತೆ ಮಾಡಿದ ಈ ಸಿನಿಮಾ ಅಲ್ಲಿವರೆಗಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ರಾಕಿ ಬೈನ ರೆಕಾರ್ಡ್ ಬ್ರೇಕ್ ಮಾಡೋಕೆ ಮತ್ತೊಮ್ಮೆ ರಾಕಿ ಬೈ ಅವರೇ ಬರಬೇಕಾಗುತ್ತೆ. KGF ಚಾಪ್ಟರ್ 2ನೊಂದಿಗೆ ಮತ್ತೊಮ್ಮೆ ಬಂದ ರಾಕಿ ಬೈ ಈ ಸಾರಿ 1250 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗ ಕಂಡು ಅರಿಯದ ರೆಕಾರ್ಡ್ನ ಮಾಡಿಬಿಡುತ್ತೆ. ಇದರ ರೆಕಾರ್ಡ್ ಬ್ರೇಕ್ ಮಾಡುವಂಥ ಸಿನಿಮಾ ಇನ್ನೂ ಬಂದಿಲ್ಲ. ಕಾಂತಾರ ಚಾಪ್ಟರ್ 1 ಮೇಲೆ ಎಲ್ಲರ ಕಣ್ಣಿತ್ತು. ಆದರೆ ಆ ಸಿನಿಮಾ 870 ಕೋಟಿಗೆ ಸೀಮಿತವಾಗೋಗ್ಬಿಡುತ್ತೆ. ನನ್ನ ಪ್ರಕಾರ ಟಾಕ್ಸಿಕ್ಕು ಈ ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಯಾವ ಸಿನಿಮಾ ಬ್ರೇಕ್ ಮಾಡುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಗೆಳೆಯರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ 3 ಸಿನಿಮಾ, ಶಿವಣ್ಣ ಅವರ 3 ಸಿನಿಮಾ, ರಾಕಿಂಗ್ ಸ್ಟಾರ್ ಯಶ್ ಅವರ 3 ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆದದನ್ನು ಬಿಟ್ಟರೆ ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ಉಪೇಂದ್ರ, ಗಣೇಶ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ 1 ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿರ್ತವೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ 13 ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿರ್ತವೆ. ಇದರಿಂದಲೇ ಗೊತ್ತಾಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಕೊಡುಗೆ ಎಂಥದ್ದು ಅಂತ. ನೋಡಿದ್ರೆ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.